ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ನೀವೆಲ್ಲರೂ ನನಗೆ ಒಂದೇ ಪ್ರಶ್ನೆ ಕೇಳೋದು ಯಾವುದಂದರೆ, ಮೇಡಮ್ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಕೊಡಿ. ಡಿಪ್ಲೊಮಾ ಮೇ 2024 ರಿಸಲ್ಟ್ ಯಾವಾಗ ಬರ್ತೈತಿ ಅಂತ ನೀವು ಕೇಳ್ತಾ ಇದ್ರಿ. ನಿಮ್ಮ ಕ್ವೆಶನ್ಗೆ ಆನ್ಸರ್ ಮಾಡುವಂಥ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡಿದ್ದೀನಿ ನಾನು. ಈ ವಿಡಿಯೋ ಎಂಡ್ ತನಕ ನೋಡಿರಿ ಮತ್ತು ಇದೇ ರೀತಿ ಅಪ್ಡೇಟ್ಸ್, ಡಿಪ್ಲೊಮಾ ರಿಲೇಟೆಡ್ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನೀವು ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ಇಮಿಡಿಯೇಟ್ಲಿ ನಾ ಏನೇ ಹೊಸ ಅಪ್ಡೇಟ್ ಕೊಟ್ಟಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಪ್ರೆಸ್ ದ ಬೆಲ್ ಐಕಾನ್ ಆಲ್ಸೋ. ಓಕೆ, ಇಲ್ಲಿ ನೀವು ನೋಡ್ಬೋದು ಈ ಸರ್ಕ್ಯುಲರ್ ಪ್ರಕಾರ ಡೇಟೆಡ್ 3/6/2024 ಪ್ರಕಾರ ಏನು ಕೊಟ್ಟಿದ್ದಾರೆ ಅಂದರೆ, ಪೇಪರ್ ಚೆಕ್ಕಿಂಗ್ ಯಾವಾಗ ಸ್ಟಾರ್ಟ್ ಆಗ್ತೈತಿ, ಪೇಪರ್ ವ್ಯಾಲ್ಯುವೇಷನ್ ಯಾವಾಗ ಸ್ಟಾರ್ಟ್ ಆಗ್ತೈತಿ ಅಂಥೇಳಿ ಈ ಸರ್ಕ್ಯುಲರ್ನಲ್ಲಿ ಕೊಟ್ಟಿದ್ದಾರೆ. ಸೊ ಮೇ 2024 ಡಿಪ್ಲೊಮಾ ಸೆಮಿಸ್ಟರ್ ಥಿಯರಿ ಪರೀಕ್ಷೆಯ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಐತಿ. ಸೊ ಏನು ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ಡಿಪ್ಲೊಮಾ ಸೆಮಿಸ್ಟರ್ C3, C9, C15 ಮತ್ತು C20 ಪಠ್ಯಕ್ರಮಗಳ ಥಿಯರಿ ಪರೀಕ್ಷೆಯ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವನ್ನು ಬೆಂಗಳೂರು ಮೌಲ್ಯಮಾಪನ ಕೇಂದ್ರದಲ್ಲಿ ದಿನಾಂಕ 5/6/2024 ನಡೆಸಲು ಕ್ರಮ ವಹಿಸಲಾಗಿದೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಪೇಪರ್ ಚೆಕ್ಕಿಂಗ್ ಯಾವಾಗಲಿಂದ ಸ್ಟಾರ್ಟ್ ಆಗ್ತೈತಿ, ಫ್ರಾಮ್ ಜೂನ್ 5th ಸ್ಟಾರ್ಟ್ ಆಗ್ತೈತಿ. ಸೊ ಪೇಪರ್ ಚೆಕ್ಕಿಂಗ್ ಮಿನಿಮಮ್ 5 ಡೇಸ್ ಬೇಕು. 5 ಡೇಸ್ ಆದಮೇಲೆ ಒಂದು 4 ದಿನದಲ್ಲಿ ನಿಮಗೆ ರಿಸಲ್ಟ್ ಕೊಡ್ಬೋದು. ಈ ಸಲ ಬೇಗನೆ ರಿಸಲ್ಟ್ ಕೊಡಬಹುದು, ಯಾಕಂದರೆ ಮುಂದೆ DCET ಎಕ್ಸಾಮ್ ಇರ್ತೈತಿ ಫೈನಲ್ ಇಯರ್ದವ್ರಿಗೆ, ಮತ್ತು ಮೇಕಪ್ ಎಕ್ಸಾಮೂ ಈ ಸಲ ತೊಗೊಳ್ತಾರೆ. ಅದ್ರ ಸಲುವಾಗಿ ಬೇಗನೆ ನಿಮ್ಗೆ ರಿಸಲ್ಟ್ ಕೊಡ್ತಾರೆ. ಮೋಸ್ಟ್ ಪ್ರೊಬೆಬಲಿ ಜೂನ್ 15th ಒಳಗಡೆ ಬರ್ಬೋದು. ಏನಾದರೂ ತೊಂದರೆ ಆದರೆ 1-2 ದಿನ ಲೇಟ್ ಆಗ್ಬೋದು. ಸೊ ಪೇಷಂಟ್ಲಿ ನೀವೆಲ್ಲರೂ ಕಾಯಿರಿ, ವೇಟ್ ಮಾಡಿರಿ, ರಿಸಲ್ಟ್ ಬಂದೇ ಬರ್ತೈತಿ, ಬೇಗನೆ ಕೊಡ್ತಾರೆ ಈ ಸಲ. ಓಕೆ, ಮತ್ತು ಎಕ್ಸಾಕ್ಟ್ ಡೇಟ್ ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ನಾನು ನಿಮಗೆ ಇಮಿಡಿಯೇಟ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಕೈಂಡ್ಲಿ ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.